ಸ್ನೇಹಿತರೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸನೇ ಸಿಗ್ತಿಲ್ವಾ? ಪದೇ ಪದೇ ಇಂಟರ್ವ್ಯೂಗಳಲ್ಲಿ ವಿಫಲರಾಗ್ತಿದ್ದೀರಾ? ಅಥವಾ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಕೆಲಸದ ಅವಕಾಶಗಳು ಕೈತಪ್ಪಿ ಹೋಗ್ತಿದೆಯೇ? ಅಥವಾ ನಿಮಗೆ ಕೆಲಸ ಸಿಗಲು ಅಡ್ಡಿಯಾಗುತ್ತಿರುವ ಅಂಶ ಯಾವುದು? ಈ ಯಾವುದೇ ಪ್ರಶ್ನೆಗಳಿದ್ರು ಇಂದಿನ ವಿಡಿಯೋ ನಿಮ್ಗಾಗಿ. ವಿಘ್ನ ವಿನಾಶಕನ ಮೇಲೆ ನಂಬಿಕೆ ಭಕ್ತಿ ಇರುವವರು ಮಾತ್ರ ಉದ್ಯೋಗ ಪ್ರಾಪ್ತಿಯಾಗಬೇಕೆಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಂತರ ನಿಮ್ಮ ಕಾಮೆಂಟ್ ಹಾಕಲು ಮರೆಯಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಕೆಲಸದ ಹಾದಿಯಲ್ಲಿ ಬರುವ ವಿಘ್ನಗಳನ್ನು ನಿವಾರಿಸಲು ವಿಘ್ನ ವಿನಾಶಕ ಶ್ರೀ ಗಣೇಶನ ಆರಾಧನೆ ಅತ್ಯಂತ ಶ್ರೇಷ್ಠ. ಇಂದಿನ ವಿಡಿಯೋದಲ್ಲಿ ಉದ್ಯೋಗ ಪ್ರಾಪ್ತಿಗಾಗಿ ಗಣೇಶನ ಯಾವ ಮಂತ್ರ ಪಠಿಸಬೇಕು, ಪೂಜಾ ವಿಧಾನವೇನು ಮತ್ತು ಇದರ ಹಿಂದಿರುವ ನಂಬಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಿಂದೂ ಧರ್ಮದಲ್ಲಿ ಯಾವುದೇ ಕಾರ್ಯ ಆರಂಭಿಸುವ ಮುನ್ನ ಗಣೇಶನ ಪೂಜೆ ಕಡ್ಡಾಯ. ಗಣೇಶ ಅಂದ್ರೆ ಕೇವಲ ದೇವರಲ್ಲ, ಆತ ಬುದ್ಧಿಪ್ರದಾಯಕ. ಉದ್ಯೋಗ ಎನ್ನುವುದು ನಮ್ಮ ಬುದ್ಧಿಶಕ್ತಿ ಮತ್ತು ಅದೃಷ್ಟದ ಸಮ್ಮಿಲನ. ಜ್ಯೋತಿಷ್ಯದ ಪ್ರಕಾರ ಜಾತಕದಲ್ಲಿ ಬುಧ ಗ್ರಹ ದುರ್ಬಲವಾಗಿದ್ದಾಗ ಅಥವಾ ಕರ್ಮಸ್ಥಾನದಲ್ಲಿ ಅಡೆತಡೆಗಳು ಇದ್ದಾಗ ಕೆಲಸ ಸಿಗೋದು ತಡವಾಗುತ್ತೆ. ಗಣೇಶನು ಬುಧ ಗ್ರಹದ ಅಧಿಪತಿಯಾಗಿರುವುದರಿಂದ ಆತನನ್ನ ಪೂಜಿಸುವುದರಿಂದ ವೃತ್ತಿ ಜೀವನದಲ್ಲಿ ಬರುವ ಗ್ರಹ ದೋಷಗಳು ನಿವಾರಣೆಯಾಗುತ್ತೆ ಎಂಬ ದೃಢವಾದ ನಂಬಿಕೆ ಇದೆ. ಇನ್ನು ಗಣೇಶನಿಗೆ ಪೂಜಾ ವಿಧಾನ ಹೇಗಿರಬೇಕು ಗೊತ್ತಾ? ಉದ್ಯೋಗ ಪ್ರಾಪ್ತಿಗಾಗಿ ವಿಶೇಷ ಸಂಕಲ್ಪದೊಂದಿಗೆ ಪೂಜೆ ಮಾಡುವುದು ಹೇಗೆ? ಇಲ್ಲಿದೆ ಸರಳ ವಿಧಾನ. ಪೂಜೆಯನ್ನ ಬುಧವಾರ ಅಥವಾ ಸಂಕಷ್ಟ ಚತುರ್ಥಿಯ ದಿನ ಆರಂಭಿಸುವುದು ಅತ್ಯಂತ ಶುಭ. ಮುಂಜಾನೆ ಬೇಗ ಎದ್ದು ಸ್ನಾನ ಮುಗಿಸಿ ಶುಭ್ರವಾದ ಬಟ್ಟೆ ಧರಿಸಿ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿರುವ ಗಣೇಶನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಗಣೇಶನಿಗೆ ಪ್ರಿಯವಾದ ದೂರ್ವೆ ಅಥವಾ ಗರಿಕೆ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ. ಕೆಲಸದ ಅಡೆತಡೆ ನಿವಾರಣೆಗೆ 21 ಗರಿಕೆಗಳನ್ನು ಅರ್ಪಿಸುವುದು ವಿಶೇಷ. ಬೆಲ್ಲ ಅಥವಾ ಮೋದಕವನ್ನ ನೈವೇದ್ಯಕ್ಕಾಗಿ ಅರ್ಪಿಸಿ. ಮನಸ್ಸಿನಲ್ಲಿ ನಿಮ್ಮ ಉದ್ಯೋಗದ ಆಕಾಂಕ್ಷೆಯನ್ನ ಭಕ್ತಿಯಿಂದ ಹೇಳ್ಕೊಳ್ಳಿ. ಈ ಪೂಜೆಯ ಸಮಯದಲ್ಲಿ ಪಠಿಸಬೇಕಾದ ಮಂತ್ರಗಳು ಯಾವ್ಯಾವು ಗೊತ್ತಾ? ಓಂ ಗಂ ಗಣಪತಿ ನಮಃ ಇದನ್ನ 108 ಬಾರಿ ಜಪಿಸಿ. ಇನ್ನು ಉದ್ಯೋಗ ಪ್ರಾಪ್ತಿಗಾಗಿ ವಿಶೇಷವಾದ ಮಂತ್ರ ಇದೆ. ಅದು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿ ವರವರದ ಸರ್ವಜನಾಮಿ ವಶಮಾನಾಯ ಸ್ವಾಹ. ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ನಿಮ್ಮತ್ತ ಆಕರ್ಷಿತವಾಗುತ್ತದೆ. ಗಣೇಶನ ಆರಾಧನೆಯ ಗುಣಗಳು ಮತ್ತು ಲಾಭಗಳು. ಗಣೇಶನ ಆರಾಧನೆಯಿಂದ ಕೇವಲ ಕೆಲಸ ಮಾತ್ರವಲ್ಲ, ಇನ್ನು ಅನೇಕ ಗುಣಗಳು ನಿಮ್ಮಲ್ಲಿ ಬೆಳೆಯುತ್ತವೆ. ಮೊದಲನೇದಾಗಿ ಏಕಾಗ್ರತೆ ಹೆಚ್ಚಾಗುತ್ತೆ. ಎರಡನೆಯದಾಗಿ ನಿರ್ಧಾರ ತಗೊಳ್ಳುವ ಸಾಮರ್ಥ್ಯ ಸುಧಾರಿಸುತ್ತೆ. ಇದು ಇಂಟರ್ವ್ಯೂಗಳಲ್ಲಿ ಬಹಳ ಮುಖ್ಯ. ಗಣೇಶನ ದೊಡ್ಡ ಕಿವಿಗಳು ನಮಗೆ ಉತ್ತಮ ಕೇಳುಗಾರರನ್ನಾಗಿ ಇರಲು ಕಲಿಸುತ್ತದೆ. ಆತನ ಸಣ್ಣ ಕಣ್ಣುಗಳು ಸೂಕ್ಷ್ಮ ಗಮನ ಹರಿಸುವುದನ್ನ ಕಲಿಸುತ್ತೆ. ಈ ಗುಣಗಳು ಒಬ್ಬ ಯಶಸ್ವಿ ಉದ್ಯೋಗಿಗೆ ಅತ್ಯಗತ್ಯ. ನೋಡಿದ್ರಲ್ಲ ಸ್ನೇಹಿತರೆ, ಭಕ್ತಿ ಮತ್ತು ಸರಿಯಾದ ಪ್ರಯತ್ನ ಜೊತೆಗಿದ್ರೆ ವಿಘ್ನ ವಿನಾಶಕ ಖಂಡಿತ ದಾರಿ ತೋರಿಸ್ತಾನೆ. ನಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇರಲಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.